ನಿನ್ನ ಮಾತು ಕೇಳಿದಾಗ ಮುಂದಿದೆ ಅಗ್ನಿ ಜ್ವಾಲೆಯ ಬಿಸಿ ತಾಪ, ಅದರೊಳಗೆ ಬೆಂದು ಹೋಗುವ ಸ್ಥಿತಿಯ ನೆನೆದುಡೆ. ಏನು ಮಾಡಲಾಗದೆ ತಲೆಯಾಡಿಸಿ ಕಣ್ಣು ನೋಡಿ ಕೇಳುವರು ಯಾರು. ಇದಕ್ಕೆಲ್ಲ ಕಾರಣ ನೋವಿನ ದುಃಖದಲ್ಲಿ ಕೆಂಪಾಗಿ ಊದಿದ ಕಣ್ಣುಗಳ ಕಂಡಾಗ ದ್ವೇಷ ಬೆಳೆಸುವ ಆ ಜನರ ಮಾತಿಗೆ ಮಣ್ಣಾದವರು ತಿಳಿಯುವುದುಂಟೆ. ಆ ಧರ್ಮ ಜಾತಿಯ ಮಹತ್ವ ಮನುಜರಿಗೆ ನೆಮ್ಮದಿ ದೊರೆಯುವುದುಂಟೆ. ಅವರೆಲ್ಲ ಪಟ್ಟಣದಲ್ಲಿ ಮಹಡಿಯ ಮನೆ ಮಾಡಿ ಸುರಕ್ಷತೆಯಿಂದ ಬಾಳುವರು. ನೀವು ಬೀದಿಯಲ್ಲಿ ಜಗಳ ಮಾಡಿ ಬಡಿಕೆಯ ಏಟು ತಿಂದು ಕೈ ಕಾಲು ಮುರಿದು ಬಿದ್ದಾಗಲೂ ಮಹಡಿಯಲ್ಲಿ ಕುಳಿತವರು ಹೇಳುವರು ಇನ್ನು ಹೊಡಿನು ಜೋರಾಗಿ. ಹೀಗೆ ಮುಂದುವರಿದರೆ ಭೂಮಿ ರಕ್ತದ ಹೊಳೆಯಾಗಿ, ಬದುಕು ಭಯವಾಗಿ ಅಧಿಕಾರಕ್ಕಾಗಿ ಆಡಿದ ಧರ್ಮದ ಮಾತು ಮಾಡಿದ ಕರ್ಮ ಅವರನ್ನು ಸುತ್ತಿ ಮಿಂಚಿನಂತೆ ಸುಡುತ್ತದೆ ಕೊನೆಯಲ್ಲಿ.